ಹಾಯ್ ನಮಸ್ತೆ. ನಮ್ಮ ಕರ್ನಾಟಕದ ಎಲ್ಲ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮನ್ನು ಅಸೆಸ್ ಮಾಡ್ತಿರುವಂಥ ನಮ್ಮ ಆತ್ಮೀಯ ಬಂಧುಗಳಿಗೆ, ಆತ್ಮೀಯರೇ, ಇವತ್ತು 30 ಭಾನುವಾರ ನವೆಂಬರ್, ಅಂದರೆ ಈ ತಿಂಗಳಿನ ಕೊನೆಯ ದಿನ. ಸೊ ಆಲ್ಮೋಸ್ಟ್ ಈ ಮಂತ್ ಸ್ಟ್ರಾಟಜಿಕಲಿ ಏನೇನು ಆಗಬೇಕಿತ್ತೋ ಅದೆಲ್ಲವೂ ಆನ್ ಬೋರ್ಡಿಂಗ್ ಏನೇನು ಆಗಬೇಕಿತ್ತೋ ಎಲ್ಲವೂ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಒಂದು ನಾನು ಥಂಬ್ನೇಲಲ್ಲಿ ಹೇಳಿದ್ದೀನಿ, ಏನಂತ ಹೇಳಿದರೆ ಉದ್ದೇಶಪೂರ್ವಕ ಪ್ರಾರಂಭ, ಅಂದರೆ ಎ ಪರ್ಪಸ್ಫುಲ್ ಬಿಗಿನಿಂಗ್. ಅಂದರೆ ಈ ಪ್ಲಾಟ್ಫಾರ್ಮು ಒಂದು ಉದ್ದೇಶಪೂರ್ವಕವಾಗಿ ಪ್ರಾರಂಭ ಆಗಿದೆ. ಹಾಗಂದರೆ ಏನು ಈ ಉದ್ದೇಶಪೂರ್ವಕ ಪ್ರಾರಂಭ ಅಂದರೆ ಏನು, ಅದರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ಪ್ಲಾಟ್ಫಾರ್ಮ್ ಒಳಗಡೆ ಬಂದಿದ್ದೀರಿ, ಯಾವ ರೂಪದಲ್ಲಿ ಅಥವಾ ಯಾವ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀರಿ ಅದು ಬೇರೆ. ಇವತ್ತಿನ ಈ ವಿಡಿಯೋ ಒಂದು ಕೇಳಿದಾಗ ನಿಮಗೆ ಒಂದು ಸ್ವಲ್ಪನಾದರೂ ಯಾವ ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಅರಿವಾಗ್ಬೋದು ಅನ್ನೋದು ನನ್ನ ಭಾವನೆ. ಅದರ ಜೊತೆಗೆ ಹೊಸದಾಗಿ, ಅಂದರೆ ಈ ನಮ್ಮ ಹಳೆಯ ಎಕೋಸಿಸ್ಟಮಲ್ಲಿ ಯಾರು ಇಲ್ಲದೆ ಇದ್ದವರು ಕೂಡ ಈ ಪ್ಲಾಟ್ಫಾರ್ಮ್ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ, ಅವ್ರಿಗೂ ಕೂಡ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥವ್ರು ಕೂಡ ಇದನ್ನು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಅಥವಾ ಈ ವಿಡಿಯೋವನ್ನು ನಮ್ಮ ಪ್ಲಾಟ್ಫಾರ್ಮ್ ಬಗ್ಗೆ ಗೊತ್ತಿಲ್ಲದೆ ಇರೋರು ನೋಡಿದರೂ ಕೂಡ ಇದು ಒಂದು ಅವರಿಗೆ ಒಳಗಡೆ ಪ್ಲಾಟ್ಫಾರ್ಮ್ ಬರಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇದರ ಬಗ್ಗೆ ನಾನು ಈ ಟಾಪಿಕನ್ನು ಮಾತಾಡ್ತೀನಿ. ಈ ಟಾಪಿಕ್ ಮಾತಾಡೋಕ್ಕೆ ಏನು ಮೂಲ ಪ್ರೇರಣೆ ಅಂತ ಹೇಳಿದರೆ, ಎವ್ರಿ ಸಾಟರ್ಡೆ, ಅಂದರೆ ಪ್ರತಿ ಶನಿವಾರ ಓಟೆಕ್ ಪ್ರೋಸ್ ಅಂತ, ಅಂದರೆ ನಮ್ಮ ಟೆಕ್ನಾಲಜಿಕಲ್ ಟೀಮ್ ಒಂದಿದೆ, ಹೀರೋಸ್ ವೆಬಿನಾರ್ ಅಂತ ಮಾಡ್ತಾರೆ ಅವರು. ಅಂದರೆ ಕಾಲಿನ್ ಮನ್ನಾ, ಬಾಬ್ ಇವರೆಲ್ಲ ಮಾಡ್ತಾರೆ. ವಾರಕ್ಕೊಂದು ಒಂದು ಅವರು ಟೆಕ್ನಾಲಜಿಕಲಿ ಇರುವಂಥ ಒಂದು ಗ್ರೂಪ್ ಅದು. ಅವರು ಅದಕ್ಕೋಸ್ಕರ ಅವರು ಓಟೆಕ್ ಪ್ರೋಸ್ ಅಂತ ಒಂದು ಫೇಸ್ಬುಕ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಇದು ಮಾಡ್ತಾರೆ. ಜೊತೆಗೆ ಅವ್ರದ್ದು ಹೀರೋಸ್ ವೆಬಿನಾರ್ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಲೈವ್ ಬರ್ತಾರೆ, ಎಸ್ಪೆಷಲಿ ಫಾರ್ ನಮ್ಮ ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ರಿಲೇಟೆಡ್. ಸೊ ಹಾಗಾಗಿ ಅವರು ನಿನ್ನೆ ರಾತ್ರಿ ಏನೇನೆಲ್ಲ ಮಾತಾಡಿದರು, ಡಿಸ್ಕಷನ್ ಮಾಡಿದರು ಅವರ ಒಂದು ಲೈವ್ ಈವೆಂಟಲ್ಲಿ, ಅದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಅದೇ ಎ ಪರ್ಪಸ್ಫುಲ್ ಬಿಗಿನಿಂಗ್ ಆರ್ ಉದ್ದೇಶಪೂರ್ವಕ ಪ್ರಾರಂಭ. ಸೊ ಇದು ಒಂದು ಸಬ್ಜೆಕ್ಟು. ಇದರ ಜೊತೆಗೆ KYC ಸಂಬಂಧಪಟ್ಟಂಗೆ ನಾನು ಈಗ ಮೊದಲೇ ಹೇಳ್ಬಿಡ್ತೀನಿ ಹೇಗೆ ಅಂತ. KYC ರಿಲೇಟೆಡ್ ಏನೇನು ಆಗ್ತಾ ಇದೆ ಅನ್ನೋದನ್ನು, ಯಾಕಂದರೆ ಅವರು ಕೂಡ ಅಲ್ಲಿ ಹೇಳಿರೋದ್ರಿಂದ, ಇದು ಕೋಡ್ ಆಫ್ ಕಂಡಕ್ಟ್ ಒಳಗಡೆ ಬರದೇ ಇರೋದ್ರಿಂದ ನಾವು ಈ ವಿಚಾರವನ್ನು ನಾವು ತಿಳಿಸ್ಬೋದು. ಸೊ ಹಾಗಾಗಿ ಎಲ್ಲವೂ ಕೂಡ ಕೋಡ್ ಆಫ್ ಕಂಡಕ್ಟ್ ಒಳಗಡೆನೆ ನಾವು ಮಾತಾಡೋ ಒಂದು ಫ್ರೇಮ್ ಇರೋದ್ರಿಂದ ಅದರ ಒಳಗಡೆ ಏನೇನು ಬರಬೇಕು ಅದೆಲ್ಲವೂ ಕೂಡ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಅದಕ್ಕೆ ನಿಮಗೆ ಸಹಕಾರಿ ಆಗಬೇಕು ಅನ್ನೋದಾದರೆ, ಯಾರೆಲ್ಲ ನನ್ನ ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆಗ ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಬಗ್ಗೆ ನಾನೇನಾದರೂ ವಿಡಿಯೋಗಳು ಹಾಕಿದ್ರೆ, ನಾನು ಮಾತಾಡಿರುವಂಥ ವಿಡಿಯೋಗಳು ನಿಮಗೆ ಬೇಗ ತಲುಪುತ್ತೆ, ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಸಹಾಯ ಆಗ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈಗ KYC ಸಂಬಂಧಪಟ್ಟಂಗೆ ಏನಂತ ಹೇಳಿದ್ರೆ, KYC ಆಲ್ಮೋಸ್ಟ್ ಈಗ ಲಾಸ್ಟ್ ಒಂದು 3-4 ಡೇಸಿಂದ ಸ್ಟೇಬಲ್ ಆಗಿದೆ, ಸ್ಕೇಲಬಲ್ ಆಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ, ಆರಾಮಾಗಿ ಹೋಗ್ತಾ ಇದೆ. ಹೊಸಬರು ಯಾರೆಲ್ಲ ರಿಜಿಸ್ಟರ್ ಮಾಡ್ತಿದ್ದಾರೋ ಅವರೆಲ್ಲರದ್ದು KYC ಅಟ್ ಎ ಟೈಮ್ ಆಗ್ತಾ ಇದೆ, ಒಳಗೆ ಬರ್ತಾ ಇದ್ದಾರೆ, ಪ್ರಾಬ್ಲಮ್ ಇಲ್ಲ. ಸೊ ಯಾರೆಲ್ಲ ಸ್ಟ್ರಕ್ ಆಗಿದ್ರು, ಆವಾಗಲೇ ಯಾರೆಲ್ಲ ಹೆಲ್ಡಪ್ ಆಗಿದ್ರು, ಅವರಿಗೆ ಮತ್ತೆ ಒಂದು 10 ಅವಕಾಶ ಕೊಟ್ಟಿದೆ. 10 ಟೈಮ್ಸ್ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. 10 ಟೈಮ್ಸ್ ಕೂಡ ಅದನ್ನು ನೀವು ಇದನ್ನು 10 ಟೈಮ್ಸ್ವರೆಗೂ ನೀವು KYC ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ನೀವು ಟ್ರೈ ಮಾಡಬಹುದು. ಅಲ್ಲಿ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಈ KYC ಮಾಡಬೇಕಾದ್ರೆ ನೀವೇನು ಮಾಡಿ ಅಂತಂದರೆ, ಫಸ್ಟ್ ನೀವು ಮಾಡೋಕ್ಕೂ ಮುಂಚೆ ನಿಮ್ಮ ಮೊಬೈಲನ್ನು ಆದಷ್ಟು ಓಪೋ, ಸ್ಯಾಮ್ಸಂಗ್, ವಿವೋ ಇದ್ದರೆ ಬೆಟರು. ಐಫೋನ್ ಅಂದರೆ ಇನ್ನೂ ಒಳ್ಳೆಯದೇ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಇದನ್ನು ಬಿಟ್ಟು ಬೇರೆ ಡಿವೈಸ್ ಯೂಸ್ ಮಾಡಬೇಡಿ. ಒಂದು ಎರಡನೇದೇನಂತ ಹೇಳಿದ್ರೆ, ನೀವು ಕ್ರೋಮ್ ಬ್ರೌಸರನ್ನು ನಿಮ್ಮ ಇದರಲ್ಲಿರುವಂಥದ್ದನ್ನು ಫಸ್ಟ್ ಹಿಸ್ಟ್ರಿಗೆ ಹೋಗಿ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಆಟೋಮೆಟಿಕ್ ಟಿಕ್ ಆಗಿರೋ ಇರ್ತವೆ, ಕ್ಯಾಚಿ ಆಗಿರ್ಬೋದು, ಏನೇನು ಇದಾಗಿರ್ತವೆ ಅವೆಲ್ಲವೂ ಇರ್ತವೆ. ಅದರ ಜೊತೆಗೆ ಕೆಳಗಡೆ ಒಂದು ಸೈಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಕೆಳಗಡೆ ಅದನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಓದಿ ನೋಡಿ ಸುಮಾರಷ್ಟು ಇರ್ತಾವೆ ಒಳಗಡೆ ಸೇವ್ ಆಗಿರುವಂಥವೆಲ್ಲ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಸರಿ ನಿಮ್ಮ ಡಿವೈಸನ್ನು ಸ್ವಿಚ್ ಆಫ್ ಅಥವಾ ರೀಸ್ಟಾರ್ಟ್ ಮಾಡಿ. ಸ್ವಿಚ್ ಆನ್ ಮಾಡಿ, ಅದರ್ವೈಸ್ ರೀಸ್ಟಾರ್ಟ್ ಬಟನ್ ಇರುತ್ತೆ, ರೀಸ್ಟಾರ್ಟ್ ಮಾಡಿದ ಮೇಲೆ ನೀವು KYCಯನ್ನು ಮಾಡಿ. ಒಂದೇ ಸರಿಗೆ ವೆರಿಫೈಡ್ ಅಂತ ಬಂತು, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಡಿಕ್ಲೈನ್ ಬಂತು, ವೆಯ್ಟ್ ಮಾಡಿ ನೋಡಿ, ತೊಂದರೆ ಇಲ್ಲ. ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನನಗೆ ಇರುವಂಥ ಅನುಭವದ ಪ್ರಕಾರ ನೀವು 10 ಟೈಮ್ಸ್ ನಿಮ್ಮನ್ನು ಮಾಡಲ್ ಕೊಟ್ಟಿರೋದ್ರಿಂದ ಬೆಳಿಗ್ಗೆ ಒಂದು 2 ಟೈಮ್ಸ್ ಮಾಡಿ. ಒಂದು 6-7 ಗಂಟೆಗೆ, 5-6 ಗಂಟೆಗೆ ಇದ್ದರೆ ಓಕೆ, ಒಂದು 8 ಗಂಟೆ 9 ಗಂಟೆ ಒಳಗಡೆ 2 ಟೈಮ್ಸ್ ಮಾಡಿ. ಆವಾಗ ನೀವೇನು ಮಾಡ್ತೀರಾ, ಆಧಾರ್ ಕೊಡ್ತೀರಾ. ಆಧಾರ್ ಕೊಟ್ಟಾಗ ಆಯಿತು, ಓಕೆ, ವೆಲ್ ಆ್ಯಂಡ್ ಗುಡ್.
ಆಗಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಮಧ್ಯಾಹ್ನಕ್ಕೆ ಟ್ರೈ ಮಾಡಿ, 1 ಗಂಟೆಯಿಂದ ಅರೌಂಡ್ 2:30-3 ಗಂಟೆ ಒಳಗಡೆ. ಆಗ 100% ಆಗತ್ತೆ. ಸೊ ಆವಾಗ ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಬೆಳಿಗ್ಗೆ ಏನು ಕೊಟ್ಟಿದ್ರಲ್ಲ ಡಾಕ್ಯುಮೆಂಟ್, ಅದನ್ನು ಕೊಡೋಕ್ಕೆ ಹೋಗಬೇಡಿ. DL ಇತ್ತು ಅಂತ ಹೇಳಿದ್ರೆ, DLದು ಒಂದು ಪ್ಲಾಸ್ಟಿಕ್ ಕಾರ್ಡ್ ಬಂದಿರ್ತಲ್ವ ಹೊಸದು, ಆ ಪ್ಲಾಸ್ಟಿಕ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೊಡಿ, ಈಸಿಯಾಗಿ ತೊಗೊಳತ್ತೆ. ಸೊ ಇನ್ ಕೇಸ್ ಅವಾಗಲೂ ಆಗಲಿಲ್ಲ ಅಂದ್ಕೊಳ್ಳಿ, ಅವಾಗಲೂ ಆಗಲಿಲ್ಲ ಅಂತ ಹೇಳಿದ್ರೆ ನೈಟ್ ಟ್ರೈ ಮಾಡಿ, ಒಂದು 9ರಿಂದ 10-10:30-11 ಗಂಟೆ ಒಳಗಡೆ. ಆಗ ಏನು ಮಾಡಿ, ಅಥವಾ ಆಧಾರು DL ಪಾಸ್ಪೋರ್ಟ್ ಏನಾದರೂ ಇತ್ತು ಪಾಸ್ಪೋರ್ಟ್ ಕೊಡಿ, ಪಾಸ್ಪೋರ್ಟ್ ಇರಲಿಲ್ಲ ಅನ್ನೋದಾದರೆ ಮತ್ತೆ ನೀವು 1 ಟೈಮ್ ಆಧಾರ್ ಕೊಡಿ ಅಥವಾ 1 ಟೈಮು DL ಕೊಡಿ, ತಗೊಳುತ್ತೆ. ಸೊ 10 ಸರಿ ಇರೋದ್ರಿಂದ ನೀವು ಬರೀ ಒಂದನ್ನೇ ನೀವು ಟ್ರೈ ಮಾಡಿ ಸಿಕ್ಕಾಕೋಬೇಡಿ. DL ಆರ್ ಆಧಾರ್ ಆರ್ ಪಾಸ್ಪೋರ್ಟ್ ಇವಿಷ್ಟು ಇರೋದ್ರಿಂದ ಎಲ್ಲವನ್ನೂ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾವುದಾದ್ರೂ ಒಂದು ಇಮಿಡಿಯೇಟು ಆ ಕ್ಷಣಕ್ಕೆ ಆ ನೆಟ್ವರ್ಕು, ನಿಮ್ಮ ಮೊಬೈಲು ಯಾವ ಥರ ಇದಾಗಿರುತ್ತೋ ಆ ಬೇಸಿಗೆ ಅದು ತೊಗೊಂಡ್ಬಿಡತ್ತೆ. ಹಾಗಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಫಸ್ಟು ಕ್ರೋಮ್ ಬ್ರೌಸರನ್ನು ಭಾಳ ಹಿಸ್ಟ್ರಿಯನ್ನು ಕ್ಲಿಯರ್ ಮಾಡ್ಕೋಬೇಕು. ಎಲ್ಲವನ್ನು ನೀಟಾಗಿ ಚೆಕ್ ಮಾಡ್ಕೊಂಡು ಏನೇನು ಕ್ಲಿಯರ್ ಮಾಡಬೇಕು ಎಲ್ಲ ಕ್ಲಿಯರ್ ಡಾಟಾ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲಿ ರೀಸ್ಟಾರ್ಟ್ ಮಾಡಬೇಕು. ಸೊ ಸ್ಯಾಮ್ಸಂಗಲ್ಲಿ ಭಾಳ ಈಸಿಯಾಗಿ ಆಗ್ತಾ ಇದೆ, ಏನು ತೊಂದರೆ ಏನಿಲ್ಲ. ಸೊ ಅದನ್ನು ಮಾಡ್ಬೋದು. ಸೊ ವಿವೋ, ಒಪ್ಪೋ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ, ಅದನ್ನು ಮಾಡ್ಕೊಳ್ಳಿ. ಸೊ ಇವು ಇಷ್ಟು ಬಿಟ್ಟು ಐಫೋನ್ ಇದ್ದರೆ ಓಕೆ, ಅದನ್ನು ಬಿಟ್ಟು ಬೇರೆ ಡಿವೈಸನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಸೊ 10 ಟೈಮ್ ಇರೋದ್ರಿಂದ ಮಾಡ್ಕೊಳ್ಳಿ. 10 ಟೈಮ್ ಆದಮೇಲೂ ಸಿಕ್ಕಾಕೊಂಡ್ಬಿಡ್ತು ಅಂತ ಹೇಳಿದ್ರೆ ನಿಮ್ಮ ಸರ್ಕಲ್ ಲೀಡರ್ ಯಾರು ಇರ್ತಾರಲ್ಲ, ನೀವು ಯಾರು ಲಿಂಕಿಂದ ಬಂದಿರ್ತಾರಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಒಂದು ಏನು ಸೊಲ್ಯೂಷನ್ ಇರುತ್ತೆ ಅದನ್ನು ಕೊಡ್ತಾರೆ ಅವರು. ಅದಕ್ಕೆಲ್ಲ ಆಯಾ ಸರ್ಕಲ್ ವೈಸ್ ಅದಕ್ಕೆ ಕಮ್ಯುನಿಕೇಷನ್ ನಡೀತಾ ಇರುತ್ತೆ. ಇದು KYCಗೆ ಸಂಬಂಧಪಟ್ಟ ಒಂದು ಮಾಹಿತಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಇದರಲ್ಲಿ. ಸೊ ಈಗ ನೆಕ್ಸ್ಟ್ ರಿಯಲ್ ಟಾಪಿಕ್. ಸೊ ಉದ್ದೇಶಪೂರ್ವಕ ಪ್ರಾರಂಭ ಅಂದರೆ ಎ ಪರ್ಪಸ್ಫುಲ್ ಬಿಗಿನಿಂಗ್. ಸೊ ಇದನ್ನು ರಾತ್ರಿ ಅವರು ಈ ನಮ್ಮ ಓ ನ್ಯೂಸ್ 18ನಲ್ಲಿ ಏನು ಹೇಳಿದ್ರಲ್ವ ಆ ಬೇಸ್ ಮೇಲೇ ಆ ಒಂದು ಸಬ್ಜೆಕ್ಟ್ ತಗೊಂಡು ಹೇಳ್ತಾರೆ. ಏನಂತ ಹೇಳಿದರೆ, ಎವ್ರಿ ಮೀನಿಂಗ್ಫುಲ್ ಜರ್ನಿ ಅಂದರೆ ಯಾವುದೇ ಒಂದು ಅರ್ಥಪೂರ್ಣವಾದ ಪ್ರಯಾಣ ಬಿಗಿನ್ಸ್ ವಿತ್ ಎ, ಪ್ರಾರಂಭ ಆಗೋದು ಹೇಗೆ ಅಂತ ಹೇಳಿದ್ರೆ ಚಾಯ್ಸ್, ಬಿಗಿನ್ಸ್ ವಿತ್ ಎ ಚಾಯ್ಸ್ ಟು ಮೂವ್ ಫಾರ್ವರ್ಡ್ ವಿತ್ ಗುಡ್ ಇಂಟೆನ್ಷನ್. ಟು ಮೂವ್ ಫಾರ್ವರ್ಡ್ ವಿತ್ ಎ ಇಂಟೆನ್ಷನ್ ಅಂದರೆ ಯಾವುದೇ ಒಂದು ಉದ್ದೇಶಪೂರ್ವಕ ಪ್ರಯಾಣ ಪ್ರಾರಂಭ ಆಗೋದೇ ನಾವೊಂದು ಆಯ್ಕೆ ಮಾಡ್ಕೊಳ್ಳೋದ್ರಿಂದ, ಚಾಯ್ಸಿಂದ. ಏನು ಒಂದು ಒಳ್ಳೆಯ ಇಂಟೆನ್ಷನ್, ಉದ್ದೇಶವನ್ನು ಇಟ್ಕೊಂಡು ಮುಂದೆ ಹೋಗೋದ್ರಿಂದ. ಆ ಬೇಸ್ ಮೇಲೇ ನಮಗೆ ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಯಾರು? ಮಿಸ್ಟರ್ ಆ್ಯಶ್ ಮುಫಾರೆ. ಪ್ರೆಸೆಂಟ್ ಅವರು ನಮಗೀಗ CEO ಅಂತ ಹೇಳ್ಬೋದು. ಸೊ CEO ಇದಕ್ಕೆ. ಸೊ ಅವರು ಈ ಒಂದು ಜರ್ನಿಯನ್ನು, ಈ ನಮ್ಮ ವಿಕ್ಟ್ರಿ ವಿತ್ ಆ್ಯಶ್ ಜರ್ನಿಯನ್ನು ಒಂದು ಉದ್ದೇಶಪೂರ್ವಕವಾಗಿ ಮಾಡಿರೋ ಹಿಂದಿನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಒಂದು ಆಯ್ಕೆ ಮಾಡ್ಕೊಂಡು ನೀವು ಒಂದು ಮೀನಿಂಗ್ಫುಲ್, ಅರ್ಥಪೂರ್ಣವಾಗಿ ಒಂದು ಒಳ್ಳೆ ಒಂದು ಇಂಟೆನ್ಷನ್ ಇಟ್ಕೊಂಡು ಮುಂದೆ ಹೋಗಬೇಕು ಅನ್ನೋದು. ಸೊ ಯಾಕೆ ಅಂತ ಹೇಳಿದರೆ, ಈ ಪ್ಲಾಟ್ಫಾರ್ಮು ನಮಗೆ ಫ್ರೀಯಾಗಿ ಅಸೆಸ್ ಮಾಡಲಿಕ್ಕೆ ಬಿಡ್ತಾ ಇದೆ. ನಾವಿಲ್ಲಿ ಯಾವುದೇ ದುಡ್ಡು ಕೊಟ್ಟು ಬರ್ತಾ ಇಲ್ಲ. ಸೊ ಏನಿದು ಪ್ಲಾಟ್ಫಾರ್ಮು? ಇದು ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮು, ಕಲಿಕೆಯ ಪ್ಲಾಟ್ಫಾರ್ಮು. ಏನು ಕಲಿಕೆಯ ಪ್ಲಾಟ್ಫಾರ್ಮು? ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಶೇರ್ಡ್ ಡ್ರೀಮ್ಸ್. ನಾವು ಈ ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಶೇರ್ಡ್ ಡ್ರೀಮ್ಸಿಗೆ ನಾವು ಹೋಗಬೇಕು ಅನ್ನೋದಾದರೆ ಈ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಳ್ಳಿ. ಏನದು? ತುಂಬ ದೊಡ್ಡದಾದ, ಸುಂದರವಾದ, ಅಂದರೆ ಎಲ್ಲರನ್ನೂ ನಾವು ಇಷ್ಟು ವರ್ಷ, ಒಂದು 5 ವರ್ಷ ನಾವು ಏನು ಶೇರ್ ಮಾಡ್ಕೊಂಡು ಬಂದಿದ್ವಿ, ಅಥವಾ ಈಗ ನೆಕ್ಸ್ಟ್ ನಾವು ಏನು ಶೇರ್ ಮಾಡಬೇಕಾಗಿದೆ, ಡ್ರೀಮ್, ನಮ್ಮ ಕನಸುಗಳಿಗೋಸ್ಕರ ಈ ಒಂದು ಪ್ಲಾಟ್ಫಾರ್ಮನ್ನು ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನು ಅವರು ಬಹಳ ನೀಟಾಗಿ ನಿನ್ನೆ ರಾತ್ರಿ ಬಾಬ್ ಕಾಲಿನ್ಸ್ ಆ್ಯಂಡ್ ಇವರೆಲ್ಲ ಈ ಟೀಮಲ್ಲೂ ಕೂಡ ಹೇಳಿದ್ದಾರೆ. ಕೆಲವೊಂದು ನಮ್ಮ ರೆಡ್ ಅವರು ಕೂಡ ಪ್ರತಿದಿನ ಬರುವಂಥ ಲೈವಲ್ಲಿ ಕೂಡ ಹೇಳಿದ್ದಾರೆ. ಅದನ್ನು ನಾನು ಇವತ್ತು ನಿಮ್ಮನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಬೇರೆ ಯಾವುದೇ ಟಾಪಿಕ್ ಇಲ್ಲದಿರೋದ್ರಿಂದ ಇದೇ ಮೇನ್ ಟಾಪಿಕ್ ಇರುವಂಥದ್ದು. ಸೊ ನಾವು ಆ ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಶೇರ್ಡ್ ಡ್ರೀಮಿಂಗ್ಸ್ ಹೋಗಬೇಕು ಅಂತ ಹೇಳಿದ್ರೆ, ಆ ಕನಸುಗಳಿಗೆ ನಾವು ಹೋಗಬೇಕು, ದೊಡ್ಡದಾಗಿರುವಂಥ ನಾವು ಸುಂದರವಾದ ನಮ್ಮ ಜೀವನದ ಕನಸುಗಳಿಗೆ ಹೋಗಬೇಕು ಅನ್ನೋದಾದರೆ ಈ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಳ್ಳಿ. ಯಾವುದಿದು? ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಯಾವುದೇ ಥರದ ಫೀಸ್ ಇಲ್ಲ, ಏನೂ ಇಲ್ಲ, ನೀವು ಬಂದಿದ್ದೀರಾ. ಸೊ ಇದಕ್ಕೆ ಹೇಗೆ ಬರಬೇಕು? ಮತ್ತು ಅಲ್ಲೂ ಕೂಡ ವೆಬ್ಸೈಟಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಕ್ಲೋಸ್ ಅಂತ ಬಂದಿದೆ. ರಿಜಿಸ್ಟ್ರೇಷನ್ ಕ್ಲೋಸ್ ಅಂತ ಇರೋದ್ರಿಂದ ಹೊರಗಡೆ ಇರೋ ಯಾವ ಪ್ರಪಂಚಕ್ಕೂ ಇದು ಅಸೆಸ್ ಮಾಡೋಕ್ಕೆ ಬರಲ್ಲ. ಇದಕ್ಕೆ ಆದಂಥ ಒಂದು ಲಿಂಕನ್ನು ನಾನು ಜನರೇಟ್ ಮಾಡಿ ಆಲ್ರೆಡಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೂಲಕ ಎಲ್ಲರೂ ಒಳಗೆ ಬರ್ತಿದ್ದಾರೆ. ಸೊ ಆ ಲಿಂಕ್ ಮೂಲಕ ಡೈರೆಕ್ಟಾಗಿ ಬರಲಿಕ್ಕೆ ಸಾಧ್ಯತೆ ಇದೆಯಾ?
ಡೈರೆಕ್ಟ್ ಆಗಿ ಇಲ್ಲ. ಅದೇ ಉದ್ದೇಶ. ಯಾಕೆ ಡೈರೆಕ್ಟ್ ಬರ್ಲಿಕ್ಕೆ ಆಗ್ತಿಲ್ಲ ಅಂದರೆ, ಅವರಿಗೆ ಕೆಲವೊಂದು ಹಿಂದೆ ಆಗಿರುವಂಥ ಕೆಲವೊಂದು ಕಹಿ ಘಟನೆಯ ಆಧಾರದ ಮೇಲೆ ಎಲ್ಲರಿಗೂ ಇದನ್ನು ಹಾಗೆ ತುಂಬಿಕೊಂಡು ಹೋಗೋದರ ಬದಲಿ ಒಂದು ಒಳ್ಳೆ ಕ್ವಾಲಿಟಿ ಆಗಿ ಬರಲಿ, ಅವರು ರಿಯಲ್ ಪರ್ಸನ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೆ KYC ಅವರು ಅಡಾಪ್ಟ್ ಮಾಡಿದ್ದಾರೆ. ಏನದು KYC ಅಂದರೆ ನೋ ಯುವರ್ ಕಸ್ಟಮರ್ ಅಥವಾ ನೋ ಯುವರ್ ಕ್ಲೈಂಟ್. ಅಂದರೆ ವೆರಿ ಸಿಂಪಲ್. ನಿಮ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಇಮೇಲ್ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮೊಬೈಲ್ ನಂಬರ್ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಅವನ ವ್ಯಕ್ತಿ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ ಇರುತ್ತೆ ಅಲ್ವಾ, ಆಯಾ ಕಂಟ್ರಿಗೆ ತಕ್ಕಂತೆ. ಅದನ್ನೇ ಅವರು ನಿಮ್ಮ ಮೇಲ್ಗೆ ಒಂದು, ನೀವು ಯಾವಾಗ ನೀವು ಈ ರಿಜಿಸ್ಟರ್ ಮಾಡ್ಕೊಳ್ತೀರಿ ಲಿಂಕ್ ಥ್ರೂ, ಆ ಲಿಂಕನ್ನು ಕೊಡೋರು ಯಾರು, ಆಲ್ರೆಡಿ ಪ್ಲಾಟ್ಫಾರ್ಮ್ ಒಳಗಡೆ ಹೋಗಿರೋರು. ಆ ಲಿಂಕನ್ನು ಕೊಟ್ಟ ತಕ್ಷಣ ನಿಮಗೆ ಮೇಲ್ ಬರುತ್ತೆ. ಆ ಮೇಲ್ ವೆರಿಫೈಡ್ ಆಗಬೇಕು. ಮೇಲ್ ವೆರಿಫೈಡ್ ಆದ ತಕ್ಷಣ ನೀವು ಪ್ಲಾಟ್ಫಾರ್ಮ್ ಒಳಗೆ ಬರಲಿಕ್ಕೆ ನೀವೇ ರಿಯಲ್ ಆ ಮೇಲ್ಗೆ ಓನರು ಅನ್ನೋದಕ್ಕೆ ಒಂದು KYC ಒಂದು ಡಾಕ್ಯುಮೆಂಟ್, ನಾನು ಆಗಲೇ ಹೇಳಿದ್ನಲ್ಲ, ಆ ಥರದ್ದು ಒಂದು ಡಾಕ್ಯುಮೆಂಟ್ ಕೇಳುತ್ತೆ. ಆ ಡಾಕ್ಯುಮೆಂಟ್ ಕೇಳ್ಕೊಂಡು ನೀವು ಒಳಗೆ ಬರ್ತೀರಾ. ಸೊ ಅಲ್ಲಿ ಒಂದು ಅವರ ಉದ್ದೇಶ ಏನಂತಂದರೆ, ಬಂದಿರೋ ಪರ್ಸನ್ ರಿಯಲ್ ಆಗಿರೋರಿಗೆ ನಾನು ಎಜುಕೇಷನ್ ಕೊಡಬೇಕು, ಆ ಡ್ರೀಮಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಅವ್ರ ಉದ್ದೇಶ. ಸೊ ಇದು ಪ್ರಾಪರಾಗಿ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರ ಬಂದಿದೆ, ಅದೇ ಥರ ಆಗ್ತಾ ಇದೆ. ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ಈಗ ರೆಕ್ಟಿಫೈ ಮಾಡಿಕೊಂಡು ಪೂರ್ತಿ ಒಳಗಡೆ ಕ್ಲೀನಾಗಿ ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರಮ್. ಸೊ ಹೊಸದಾಗಿ ಬಂದಿರೋರು ಡೈರೆಕ್ಟಾಗಿ ವಿಕ್ಟ್ರಿ ವಿತ್ ಪ್ಲಾಟ್ಫಾರ್ಮಿಗೆ ಬಂದಿರೋರಿಗೆ ವೆಲ್ ಆ್ಯಂಡ್ ಗುಡ್. ನೀವು ಒಳಗಡೆ ಅಸೆಸ್ ಮಾಡಿ ನಿಮ್ಮದು KYC ಆಗಿದೆ ಅನ್ನೋದಾದರೆ ಒಂದು 3 ವಿಡಿಯೋ ಇದೆ ಒಳಗಡೆ. ಆ ವಿಡಿಯೋವನ್ನು ಒಳಗಡೆ ಕಂಪ್ಲೀಟಾಗಿ ಒಂದು ಟೈಮ್ ಸಿಕ್ಕಾಗ ನೋಡ್ಕೊಳ್ಳಿ. 3 ರಿಂದ 4 ವಿಡಿಯೋಸ್ ಇದ್ದಾವೆ ನಮ್ಮ ಆ್ಯಶ್ ಮುಫಾರ್ ಅವ್ರದ್ದು, CEO. ಆ ವಿಡಿಯೋವನ್ನು ನೋಡ್ಕೊಳ್ಳಿ. ಹೊಸದಾಗಿ ಬಂದಿರೋರು ನಿಮಗೆ ತುಂಬ ಅದರಿಂದ ಮಾಹಿತಿ ಸಿಗುತ್ತೆ. ಯಾಕೆ ಇದು ಪ್ಲಾಟ್ಫಾರಮು, ಯಾಕೆ ಇದು ಪ್ಲಾಟ್ಫಾರ್ಮ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಅದೆಲ್ಲ ಹೇಳಿದ್ದಾರೆ. ಒಳಗಡೆ ಅದನ್ನು ನೋಡ್ಕೋಬಹುದು. ಇನ್ ಕೇಸ್ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಯಾರು ಇನ್ನೂ ಬಂದೇ ಇಲ್ವೋ, ಅವರು ಕೂಡ ಒಂದು ಸರಿ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಒಂದು .com ಓದ್ಬಿಟ್ಟು ಬರೀ ವೆಬ್ಸೈಟ್ನ ನೋಡ್ಕೊಳ್ಳಿ. ಅಲ್ಲಿ ವೆಬ್ಸೈಟ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಆ್ಯಂಡ್ ಬೆನಿಫಿಟ್ಸ್ ಅಂತಿದೆ, ಅದನ್ನು ಓದ್ಕೊಳ್ಳಿ. ಓದ್ಕೊಂಡಿದ್ದಾದ್ಮೇಲೆ ನಿಮಗೆ ಸಂಬಂಧಪಟ್ಟವ್ರಿಗೆ ಯಾರಾದರೂ ನಿಮ್ಮ ಹತ್ರದಲ್ಲಿದ್ದರೆ ಲಿಂಕ್ನ ಕೇಳ್ಕೊಂಡ್ಬಿಟ್ಟು ನೀವು KYC ಮಾಡಿಕೊಂಡು ಒಳಗಡೆ ಬರ್ಬೋದು. ಸೊ ಇದು ಆ ಥರದವರಿಗೆ, ಯಾರು ಆಲ್ರೆಡಿ ನೀವು ಒಳಗಡೆ ಬಂದಿರೋರು, ಬರದೇ ಇರೋರಿಗೆ. ಸೊ ಹಳೆ ಪ್ಲಾಟ್ಫಾರ್ಮಲ್ಲಿರೋರಿಗೆ, ಹಳೆ ಪ್ಲಾಟ್ಫಾರ್ಮ್ ಅಂದರೆ ನಾವು ಇಲ್ಲಿದ್ದೀವಲ್ವ 5 ವರ್ಷದಿಂದ, ಅವ್ರಿಗೇನಪ್ಪ ಅಂತ ಹೇಳಿದ್ರೆ, ನಮಗೆ ಈ ಪ್ಲಾಟ್ಫಾರ್ಮಿಗೆ ತಂದಿದ್ದಾರೆ, ನಮಗೆ ಬರಲಿಕ್ಕೋಸ್ಕರ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಲಿಂಕ್ ಎಲ್ಲ ಕೊಟ್ಟಿದ್ರು. ಸ್ಟ್ರಾಟಜಿಕಲಿ ಏನೇನು ಕೊಡಬೇಕಿತ್ತು ಲಾಸ್ಟ್ ಮಂತಿಂದ ಎಲ್ಲವನ್ನು ಕೊಟ್ಕೊಂಡು ನಾವು ಆಲ್ರೆಡಿ ಲಿಂಕ್ ಜನರೇಟ್ ಮಾಡಿ ನಮ್ಮ ಲಿಂಕ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಏನೇನು ಆಗಿದೆ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಕೊಟ್ಟು ಅಲ್ಲೇ ಒಳಗಡೆ ನಮಗೆ ಅಪ್ಡೇಟ್ ಎಲ್ಲವೂ ಮಾಹಿತಿ ಸಿಗ್ತಾ ಇದೆ. ಈಗ ಆ್ಯಸ್ ಆನ್ ನಿನ್ನೆ ಒಂದು 2 days ಹಿಂದಿನ ಇದರ ಪ್ರಕಾರ, ಮಾಹಿತಿ ಪ್ರಕಾರ ಎಲ್ಲವನ್ನು ಶೇರ್ ಮಾಡ್ಕೊಂಡಿರೋ ಪ್ರಕಾರ, ನಮ್ಮ ಮಿಸ್ಟರ್ ಆ್ಯಶ್ ಮುಫಾರೇನೆ ಶೇರ್ ಮಾಡಿರೋ ಪ್ರಕಾರ 4 ಲಕ್ಷ ಜನ 200 ಕಂಟ್ರಿಯಿಂದ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. KYC ನಡೀತಾ ಇದೆ. ಒಂದು ನಿಮಿಷಕ್ಕೆ 1,000 ಜನರ KYC ಆಗ್ತಾ ಇದೆ ಅಂತಂದರೆ ಎಲ್ಲರದ್ದು KYC ನಡೀತಾ ಇದೆ, ಆಗ್ತಾ ಇದೆ. 4 ಲಕ್ಷ ಜನ 3 days ಬ್ಯಾಕ್ ಆಗಿದೆ ಅನ್ನೋದಾದರೆ ಈಗ ಎಷ್ಟು ಆಗಿರಬಹುದು ಅನ್ನೋದನ್ನು ನೀವು ಲೆಕ್ಕ ಹಾಕಬಹುದು. ಮುಂದೆ ಇನ್ನು ಹೇಗಾಗ್ಬೋದು ಅನ್ನೋದು ಲೆಕ್ಕ ಹಾಕ್ಬೋದು. ಸೊ ನಾವು ಈ ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಡ್ರೀಮ್ಸ್ ಏನಿದೆಯಲ್ಲ, ಶೇರ್ಡ್ ಡ್ರೀಮ್ಸ್ಗೆ ಹೋಗಲಿಕ್ಕೆ, ಅಂದರೆ ಅಲ್ಲಿ ಹೋಗಲಿಕ್ಕೆ ನಾವು ಹತ್ತಿರದಲ್ಲಿದ್ದೀವಿ. ಅಂದರೆ ಈ ಮಂತ್ ಮುಗಿತಾ ಬಂತು, ಎನಿ ಕ್ಷಣ ಒಂದು ಮುಂದಿನ ತಿಂಗಳು ನಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ಬೋದು. ಈ ಪ್ಲಾಟ್ಫಾರ್ಮ್ ಇರೋದೇ ಟ್ರೈನಿಂಗ್ಗೋಸ್ಕರ. ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಇರೋದೇ ನಮಗೆ ಟ್ರೈನಿಂಗ್ಗೋಸ್ಕರ. ಸೊ ಈ ಟ್ರೈನಿಂಗ್ ಯಾರಿಗೆ ಸರ್? ಅದು ವೆರಿ ಇಂಪಾರ್ಟೆಂಟ್. ಇದು ಭಾಳಷ್ಟು ಜನರಿಗೆ ಅದೊಂದು ಕ್ವಶನ್ ಇದೆ. ಅಂದರೆ ಈ ಟ್ರೈನಿಂಗ್ ಮಾಡಿದವರಿಗೆ ಏನಾದರೂ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾ, ಅಥವಾ ಏನು ನಾವು ಕಂಪ್ಯೂಟರ್ ಓದಿರಬೇಕಾ, ಅಥವಾ ಏನಾದರೂ ಓದದೇ ಇದ್ರೂ ನಡೀತತ್ತಾ? ಅವ್ರು ಹೇಳಿರೋ ಪ್ರಕಾರ, ಈಗ ನಾವು ತಿಳ್ಕೊಂಡಿರೋ ಪ್ರಕಾರ, ಅಥವಾ ಎಲ್ಲ ಮೀಟಿಂಗನ್ನು ಅಟೆಂಡ್ ಮಾಡಿದ ಪ್ರಕಾರ ನೋಡಿ, ಈಗಿನ ಜಗತ್ತು ಇರೋದೇ ಡಿಜಿಟಲ್ ವರ್ಲ್ಡ್, ಮುಂದೆ ಬರ್ತಿರೋದು ಡಿಜಿಟಲ್ ವರ್ಲ್ಡ್. ನೋಡಿ, ಈ ಡಿಜಿಟಲ್ ವರ್ಲ್ಡ್ಗೆ ಯಾವುದೇ ಥರದ ಒಂದು ಎಜುಕೇಷನ್ ಬೇಕಿಲ್ಲ. ನೀವು 10ನೇ ಕ್ಲಾಸ್ ಆಗಿರಬಹುದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿರಬಹುದು, ನೀವು ಬಿಸ್ನೆಸ್ ಮ್ಯಾನ್ ಆಗಿರಬಹುದು, ನೀವು ಯಾರೇ ಆಗಿರಬಹುದು, ಇದಕ್ಕೆ ಯಾವುದೇ ಥರದ ಒಂದು ಎಜುಕೇಷನ್ ಬೇಕಿಲ್ಲ. ನೋಡಿ, ಇವತ್ತಿನ ಕಾಲದಲ್ಲಿ ಡಿಜಿಟಲ್ ವರ್ಲ್ಡ್ ಅಂದರೆ ಏನು? ನೀವು ಫೇಸ್ಬುಕ್ ನೋಡಿರ್ತೀರಾ, ವಾಟ್ಸಪ್ ನೋಡಿರ್ತೀರಾ, ಇನ್ಸ್ಟಾಗ್ರಾಮ್ ನೋಡಿರ್ತೀರಾ. ಇದೆಲ್ಲ ಮಾಡಿದವರು ಕಂಪ್ಯೂಟರ್ ಇಂಜಿನಿಯರ್ಸಾ? ಇದನ್ನೆಲ್ಲ ಯೂಸ್ ಮಾಡ್ತಿರೋರು. ಇವತ್ತು ಹಳ್ಳಿಗಳಲ್ಲೂ ವಾಟ್ಸಪ್ ಇದೆ, ವಾಟ್ಸಪ್ ಕಾಲ್ ಇದೆ, ಫೇಸ್ಬುಕ್ ಕಾಲ್ ಮಾಡ್ತಾರೆ, ಫೇಸ್ಬುಕ್ ನೋಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿದ್ದಾರೆ, ಎಲ್ಲವನ್ನು ಆಪ್ರೇಟ್ ಮಾಡುವಂಥದ್ದು ಇದ್ದಾರೆ. ಎಲ್ಲರೂ ಓದಿರಲೇಬೇಕಂತೇನಿಲ್ಲ, ಯಾವುದಿಲ್ಲ. ಈ ಥರದ ಒಂದು ನಾಲೆಡ್ಜ್ ಇರುವಂಥವರು ಈ ಪ್ಲಾಟ್ಫಾರ್ಮ್ ಒಳಗಡೆ ಬಂದಾಗ ನಿಮ್ಮನ್ನು
ಎಜುಕೇಷನ್ ಕೊಡ್ತಾರೆ. ಅದಕ್ಕೋಸ್ಕರನೇ ನಾವಿಲ್ಲಿ ಸರ್ಕಲ್ಗಳು ಮಾಡಿದ್ದೀವಿ. ಅದಕ್ಕೋಸ್ಕರ ನೀವು ನಿಮ್ಮ ಸರ್ಕಲ್ಲು ಇಷ್ಟು ಜನರದ ಸರ್ಕಲ್ ಮಾಡ್ಕೊಳ್ಳಿ. ಅಲ್ಲಿ ಅವರಿಗೆ ಗೊತ್ತಾಗಲಿಲ್ಲ ಅವ್ರು ಕೊಡುವಂಥ ಎಜುಕೇಷನ್ ಅಂತಂದರೆ ನೀವು ಅವ್ರನ್ನ ಕೊಡಿ ಅನ್ನೋದೊಂದೇ ಒಂದು ಕಾರಣ. ಸೊ ಆ ಒಂದು ಕಾರಣಕ್ಕೆ ಸರ್ಕಲ್ ಎಲ್ಲ ಮಾಡಿಟ್ಟಿರೋದ್ರಿಂದ ಸರ್ಕಲ್ ಮಾಡಿರೋದ್ರಿಂದ ಅವರ ಆಯಾ ಸರ್ಕಲ್ ಅದಕ್ಕೋಸ್ಕರನೇ ಲಿಂಕು ನೀವು ಯಾರ ಸರ್ಕಲ್ಗೆ ಹೋಗಿ ಯಾರ ಲಿಂಕ್ ಥ್ರೂ ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟು. ನಾವು ಯಾರಿಗೆ ನಮ್ಮ ಸರ್ಕಲ್ಗೆ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ನಾನು ಮೊದಲಿಂದ ಹೇಳ್ಕೊಂಡಿದ್ದೀನಲ್ವಾ. ಇದೇ ಕಾರಣಕ್ಕೆ ಹಾಗಾಗಿ ತಾವೆಲ್ಲರೂ ಕೂಡ ಇದಕ್ಕೆ ಒಂದು ಈ ಪ್ಲಾಟ್ಫಾರ್ಮಲ್ಲಿ ನಮಗೇನಿರಬೇಕು ಅಂತಂದರೆ ನಾನು ಕಲಿತೀನಿ ಅನ್ನೋದಿರಬೇಕು. ಅದು ಇತ್ತು ಅಂತ ಹೇಳಿದ್ರೆ ನಮ್ಮ ನಾಲೆಡ್ಜ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ಹಾಗಾಗಿ ಆ ನಾಲೆಡ್ಜನ್ನು ನಾವು ತೊಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ CEO ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸರಿ ನೀವು ಈ ಟ್ರೈನಿಂಗನ್ನು ಅಟೆಂಡ್ ಮಾಡಿ ಹೊರಗೆ ಬಂದಾದ ಮೇಲೆ ಇಡೀ ಜಗತ್ತೇ ನಿಮ್ಮನ್ನು ಗುರುತಿಸುತ್ತೆ. ಇಡೀ ಜಗತ್ತೇ ಮತ್ತೆ ನಿಮಗೆ ನಿಮ್ಮ ಲಿಂಕ್ ಬೇಕು ಅಂತ ಕೇಳುತ್ತೆ. ಈಗ ಆಲ್ರೆಡಿ ಏನೇ ಆಗಿದ್ರು ಮಾಡಿದ್ರು ಕೂಡ ಇಡೀ ಜಗತ್ತಿಗೆ ನೀವು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ಹೋಗ್ತೀರಾ. ಸೊ ನಿಮ್ಮ ನಾನೇನು ಹೇಳಿದ್ದೀನೋ ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಡ್ರೀಮ್ಸ್ ಇದಕ್ಕೆ ನೀವು ತಲುಪ್ತೀರಾ ಅಂತ ಹೇಳಿದ್ದಾರೆ ಅವರು. ಸೊ ಆ ಒಂದು ನೋಡೋಕ್ಕೋಸ್ಕರ ನಾವು ಇಲ್ಲಿ ಇದ್ದೀವಿ. ಸೊ ಅದನ್ನು ಇದು ಹತ್ರದಲ್ಲೇ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಒಂದು ಪ್ಲಾಟ್ಫಾರ್ಮಿಂದ ಆ ಒಂದು ಬಿಗ್ ಬೋಲ್ಡ್ ಬ್ಯೂಟಿಫುಲ್ ಡ್ರೀಮ್ಸ್ ನಾವು ಏನು ಹೋಗ್ಬೇಕು ಅಂದ್ಕೊಂಡಿದ್ದೀವೋ ಇದಕ್ಕೆ ಹೋಗ್ಬೇಕು ಅಂತಿದ್ದೀವೋ ಅಲ್ಲಿ ಹತ್ರದಲ್ಲಿ ಇದೀವಿ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರನೇ ನಮಗೆ ಇದು ಎ ಪರ್ಪಸ್ಫುಲ್ ಬಿಗಿನಿಂಗ್, ಅಂದರೆ ಒಂದು ಉದ್ದೇಶಪೂರ್ವಕ ಪ್ರಾರಂಭ ಮಾಡಿ ಹೇಗೆ ಬರಬೇಕು ಒಳಗಡೆ ಅನ್ನೋದನ್ನು ಎಲ್ಲ ಸಿಸ್ಟಮೆಟಿಕ್ ಆಗಿ ನಮ್ಮನ್ನೆಲ್ಲ ಹೇಳಿ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಈಗ ನಾವು ಒಳಗಡೆ ಇರೋರು ಒಳಗಡೆ ಅಸೆಸ್ ಮಾಡ್ಕೊಳ್ಳಿ, ಒಳಗಡೆ ಅಪ್ಡೇಟ್ಸ್ ನೋಡ್ಕೊಳ್ಳಿ, ವಿಡಿಯೋಸ್ಗಳೆಲ್ಲ ನೋಡ್ಕೊಳ್ಳಿ, ಅಸೆಸ್ ಮಾಡ್ತಾ ಹೋಗಿ. ಎವ್ರಿ ಡೇ ಫಾರ್ಮ್ಸ್ ಇರುತ್ತೆ. ಸೊ ನಿಮ್ಮ ಸರ್ಕಲಲ್ಲಿ ಯಾರು ವೆರಿಫೈಡ್ ಆಗಿದ್ದಾರೆ ಅಂತ ನೋಡ್ಕೊಡಿ, ಪೆಂಡಿಂಗ್ ಇರೋರನ್ನ ವೆರಿಫೈ ಮಾಡೋಕ್ಕೆ ಹೆಲ್ಪ್ ಮಾಡಿ. ಇದು ಒಂದು. ಎರಡನೇದು ಏನಂತ ಹೇಳಿದರೆ, ಯಾರು ಈ ಸರ್ಕಲಿಂದ ಹೊರಗಿದ್ದು ಈ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೀರೋ ಅವರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಳಗಡೆ ಇರುವಂಥ ಮ್ಯಾಕ್ಸಿಮಮ್ ಮಾಹಿತಿಯನ್ನು ನೀವು ತಿಳ್ಕೊಂಡು, ನೀವು ಹೊಸಬರು ಯಾರೇ ಇರ್ಬೋದು, ಬರೀ ನಮ್ಮ ಒಂದು ಕಮ್ಯುನಿಟಿ ಪೀಪಲೇ ಅಲ್ಲ. ಸೊ ಇದು ಒಂದು ಇಡೀ ಜಗತ್ತಿನಾದ್ಯಂತ ಒಂದು ಕಮ್ಯುನಿಟಿ ಮಾಡಬೇಕು ಅಂತ ಮಾಡಿರುವಂಥದ್ದು 200 ಕಂಟ್ರೀಸಿಂದ. ಸೊ ಅವರು ಕೂಡ ಮತ್ತೆ ತಮ್ಮ ಸರ್ಕಲ್ಗೆ ಯಾರನ್ನ ಸೂಟಬಲ್ ಆಗುತ್ತೆ ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಹೇಳ್ಕೊಂಡು ಇವತ್ತಿನ ಈ ವಿಡಿಯೋ ಪ್ರತಿಯೊಬ್ಬರಿಗೂ ತುಂಬ ಸಹಕಾರಿ ಆಗತ್ತೆ. ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಅಂದರೆ ಏನು ಅನ್ನೋದನ್ನು ನಾನು ಭಾವಿಸ್ತೀನಿ. ಮತ್ತೆ ಏನಾದರೂ ಅಪ್ಡೇಟ್ಸ್ ಈ ಡಿಸೆಂಬರಲ್ಲಿ ಬಂದ ತಕ್ಷಣ ನಾನು ಮತ್ತೆ ಅದನ್ನು ಕನ್ನಡದಲ್ಲಿ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ಇರೋರಿಗೆ ಪ್ಲಸ್ ಆಲ್ರೆಡಿ ಈಗ KYC ಟ್ರೈ ಮಾಡಿ ಮತ್ತೆ ಒಳಗೆ ಬರೋರಿಗೆ ಶುಭಾಶಯಗಳನ್ನು ಹೇಳ್ತಾ, ಈ ಡಿಸೆಂಬರ್ ಮಂತು ನಮಗೆ ಈ ಪ್ಲಾಟ್ಫಾರ್ಮಿನ ಬಗ್ಗೆ ಒಂದು ಕ್ಲಿಯರ್ ಮಾಹಿತಿ ಕೊಡುತ್ತೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ತೆ ಎಲ್ಲರಿಗೂ.